ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಹೊಸ ಬೆಳಕು ಟ್ರಸ್ಟ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸೋದ್ರ ಮುಖಾಂತರ ಜಾತಿ ಭೇದ ಧರ್ಮಗಳ ಭೇದ ಭಾವದ ಹಿಂಸಾತ್ಮಕ ಪ್ರವೃತ್ತಿ ಹೆಚ್ಚಾಗ್ತಾ ಇರುವಂಥ ಇಂತಹ ಸಂದರ್ಭದಲ್ಲಿ ಮಾನಸಿಕ ದೈಹಿಕ ಆರೋಗ್ಯದ ಸಮಾಜದ ಸ್ವಾಸ್ಥ್ಯದ ಶಾಂತಿಯುತವಾದ ಸಂದೇಶವನ್ನು ಸಾರ್ತಾ ಇದ್ದಾರೆ. ಎಂತಹ ಅದ್ಭುತವಾದ ಕಾರ್ಯಕ್ರಮ ಅಲ್ಲ. ಆಯುಷ್ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಬಹಳ ಲವಲವಿಕೆಯಿಂದ ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಮಕ್ಕಳೊಂದಿಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಜೊತೆಗೆ ಬಹಳ ಚಟುವಟಿಕೆಯಿಂದ ಕೂಡಿ ನಮ್ಮ ದೇಶದ ಒಂದು ಸಂಸ್ಕೃತಿ ಯೋಗದ ಒಂದು ಮಹತ್ವ ಎಲ್ಲನೂ ಅಚ್ಚುಕಟ್ಟಾಗಿ ತಿಳಿಸ್ಕೊಂಡಿದ್ದಾರೆ. ಅವ್ರನ್ನ ಮಾತನಾಡಿಸಿ ಇನ್ನೂ ಹೆಚ್ಚಿನ ವಿವರವನ್ನು ಈ ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ನಾನು ರಿಟೈರ್ಡ್ ಡೈರೆಕ್ಟರ್ ಆಗಿ ಸುಮಾರು 50 ವರ್ಷದಿಂದ ಇದೇ ಕೆಲಸದಲ್ಲಿದ್ದೀನಿ. ಇವತ್ತು ನಾನು ಹೊಸಬೆಳ ಟ್ರಸ್ಟ್ ಜೊತೆಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದೀವಿ. ಇದು ಅಂತಾರಾಷ್ಟ್ರೀಯ ಯೋಗ ದಿವಸದ ಪ್ರಯುಕ್ತವಾಗಿ ಕೌಂಟಿಂಗ್ ಡೇಸ್ ಕೌಂಟಿಂಗ್ ಡೌನ್ ಅಂತ 100 ದಿನಗಳು ಬೇರೆ ಬೇರೆ ಡಿಸ್ಟಿಕಲ್ಲಿ ಕೊಡ್ತಾರೆ. ಇವತ್ತು ಕೇವಲ ಈ ಬೆಂಗಳೂರು ಡಿಸ್ಟಿಕ್ಕಿಗೆ ಮಾತ್ರ ನಮ್ಮ ಹೊಸ ಬೆಳಕು ಟ್ರಸ್ಟಿಗೆ ಮಂಜೂರಾಗಿದೆ. ಭಾರತ ಸರ್ಕಾರದ ಆಯುಷ್ ವಿಭಾಗದಿಂದ ಯೋಗ ಪ್ರಸಾರ ಅದಕ್ಕೋಸ್ಕರ ಇಡೀ ಪ್ರಪಂಚದಲ್ಲೇ ಸುಮಾರು 250 ಕಂಟ್ರಿಗಳು 21 ಜೂನ್ಗೆ ಮಾಡ್ತಾರೆ. ಅದು ಪ್ರಯುಕ್ತವಾಗಿ ಅದು ಮುನ್ನವಾಗಿ ನಾವು ಒಂದೊಂದು ಡಿಸ್ಟಿಕ್ಕು ಇವತ್ತು ಈ ಇಡೀ ಇಂಡಿಯಾದಲ್ಲಿ ಇವತ್ತು ಇಲ್ಲಿ ಮಾತ್ರ ಆಗುತ್ತೆ. ನಿನ್ನೆ ಬೀದರ್ ಡಿಸ್ಟಿಕಲ್ಲಿತ್ತು, ಬೀದರ್ ಸಿಟಿಲಿತ್ತು, ಟೌನಲ್ಲಿತ್ತು. ಹಾಗಾಗಿ ಯೋಗ ಪ್ರಯುಕ್ತ ಮಾಡ್ತಾರೆ. ಇದು ಕಂಪ್ಲೀಟ್ ಎಲ್ಲರಿಗೂ ಓಪನ್ನು. ಮಕ್ಕಳು, ದೊಡ್ಡವರು, ಕಾಲೇಜು, ಸ್ಕೂಲು ಯಾರು ಬೇಕಾದ್ರೂ ಬರ್ಬೋದು. ಇಲ್ಲಿ ಸುಮಾರು 300-400 ಆಯುರ್ವೇದಿಕ್ ಸ್ಟೂಡೆಂಟ್ಸ್ ಇಲ್ಲಿ ಇವತ್ತು ಯೋಗ ಮಾಡಿದ್ದಾರೆ. ಈ ಒಂದು ಯೋಗದಿಂದ ಎಲ್ಲ ಸರ್ವ ಲಾಭ ಸಿಗುತ್ತೆ. ಶರೀರಕ್ಕೆ, ಮನಸ್ಸಿಗೆ ತೃಪ್ತಿಗಾಗುತ್ತೆ. ಎಲ್ಲ ಯೋಗದಿಂದ ಯಾವುದೂ ಹಾನಿಕಾರ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಸ್ಪಷ್ಟವಾಗಿ ಯೋಗದಿಂದ ಎಲ್ಲ ಕಡಿಮೆ ಆಗ್ತದೆ. BP ಕಡಿಮೆ ಆಗುತ್ತೆ, ಏನು ಪಲ್ಸ್ ರೇಟ್ ಜಾಸ್ತಿ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಪ್ರಾಣಾಯಾಮ ಮಾಡೋದು ಎಲ್ಲ ಈಗ ಮಾಡಿಸಿದ್ದೀವಿ. ಸೊ ಇದರಿಂದ ಸರ್ವತೋಮುಖವಾದ ನಮ್ಮ ಭಾರತ ದೇಶ ಇಂದಿನ ಏನು ಕಲ್ಮಶವಾಗಿ ಎಲ್ಲದ ರೀತಿಯ ಒಂದು ಅಶಾಂತಿ ಇದೆ, ಯೋಗ ಗೊತ್ತಿದ್ದರೆ ಶಾಂತಿ ಇರುತ್ತೆ. ಯೋಗ ಇಲ್ಲ ಅಂದರೆ ಶಾಂತಿ ಇಲ್ಲ, ಅಶಾಂತಿ. ಸೊ ಆ ದೃಷ್ಟಿಯಿಂದ ಹೊಸ ಬೆಳಕು ಟ್ರಸ್ಟು ಒಳ್ಳೆಯ ಕೆಲಸ ಮಾಡಿದೆ. ಇವತ್ತು ಮುಂದೆ ಕೂಡ ಮಾಡ್ತಾ ಇರುತ್ತೆ. ಸುಮಾರು 1000 ಮಕ್ಕಳನ್ನು ಇಲ್ಲಿ ಸೇರಿಸೋದು ಅಂದರೆ ದೊಡ್ಡ ಪರಿಶ್ರಮದ ಕೆಲಸ. ಆದರೂ ಬಂದಿದ್ದಾರೆ ಹೆಣ್ಮಕ್ಳು, ಗಂಡು ಮಕ್ಕಳು, ದೊಡ್ಡವರು, ಟೀಚರ್ಸ್ ಎಲ್ಲ ಇದ್ದಾರೆ. ಇವತ್ತಿನ ಕಾರ್ಯಕ್ರಮವಾಗಿ ಸಂತೋಷ್ ಹೆಗ್ಡೆಯವರು ಇದ್ದರು, ಡಾಕ್ಟರ್ CN ಮಂಜುನಾಥ್ ಇದ್ದರು, ಬಸವರಾಜ್ ಪಾಟೀಲ್ ಅವರು ದೆಹಲಿಯಿಂದ ಬಂದಿದ್ದರು. ಅಂತಾರಾಷ್ಟ್ರೀಯ ಮತ್ತು ಅಖಿಲ ಭಾರತ ಲೆವೆಲ್ ಮಟ್ಟದಲ್ಲಿ ಇವತ್ತು ಈ ಶಿಬಿರ ಜಯಪ್ರದವಾಗಿ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗುತ್ತೆ.